ವಾತದಿಂದ ಬರುವ 80 ರೋಗಗಳನ್ನು, ಕಫದಿಂದ ಬರುವ 20 ರೋಗಗಳನ್ನು, ಒಟ್ಟಿನಲ್ಲಿ 100 ರೋಗಗಳನ್ನು ನಿವಾರಣೆ ಮಾಡುವ ಸಂಜೀವಿನಿ. ಸುಮ್ಮನೆ ಕಷಾಯದಲ್ಲಿ ಹಾಕೊಳ್ಳೋದು, ಇನ್ನೊಂದು ಆಹಾರದಲ್ಲಿ ಬಳಸ್ತಕ್ಕಂಥ ಪದಾರ್ಥ ಅಂತ ತಿಳ್ಕೊಂಡಿರ್ತಾರೆ. ಇದು ಆಯುರ್ವೇದದ ಹಲವಾರು ಔಷಧಿಗಳಲ್ಲಿ ಬಳಸ್ತಕ್ಕಂಥ ಒಂದು ದಿವ್ಯ ಔಷಧ. ಪಿತ್ತ ಪ್ರಕೃತಿ ಇರತಕ್ಕಂಥವರಿಗೆ, ವಾತ ಮತ್ತು ಕಫ ಪ್ರಕೃತಿ ಇರೋರು, ಇಂಥವೆಲ್ಲ ಸಮಸ್ಯೆಗಳು ಕೂಡ ಇದು ಪರಿಹಾರ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ಹಸಿ ಶುಂಠಿಯ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಹಸಿ ಶುಂಠಿ ಇದು ಉತ್ತಮವಾಗಿರ್ತಕ್ಕಂಥ ವಾತ ಮತ್ತು ಕಫ ಪ್ರಕೃತಿಯ ವಿಕಾರಗಳನ್ನು ಬ್ಯಾಲೆನ್ಸ್ ಮಾಡುವ ಉತ್ತಮ ಆಹಾರ ಮತ್ತು ಔಷಧಿ ಅಂತ ಹೇಳ್ಬೋದು. ಯಾವುದೇ ಒಂದು ಪದಾರ್ಥವನ್ನು ನಾವು ಸೇವನೆ ಮಾಡಬೇಕಂದಾಗ ಅದರ ಗುಣಧರ್ಮವನ್ನು ನೋಡಬೇಕು. ಇದು ಕಟು ರಸವನ್ನು ಹೊಂದಿದೆ, ಅಂದರೆ ಖಾರ, ಮತ್ತು ಇದು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿದೆ, ಹಾಗೂ ದೀಪನ ಪಾಚನ ಶಕ್ತಿಯನ್ನು ಇದು ಹೊಂದಿದೆ. ಅದಕ್ಕಾಗಿ ಇದು ವಾತ ವಿಕಾರಗಳ ಸಮಸ್ಯೆಗಳನ್ನು, ವಾತದಿಂದ ಬರುವ 80 ರೋಗಗಳನ್ನು, ಕಫದಿಂದ ಬರುವ 20 ರೋಗಗಳನ್ನು, ಒಟ್ಟಿನಲ್ಲಿ 100 ರೋಗಗಳನ್ನು ನಿವಾರಣೆ ಮಾಡುವ ಸಂಜೀವಿನಿ ಈ ಹಸಿ ಶುಂಠಿ. ಭಾಳ ಜನ ಇದನ್ನು ಸುಮ್ಮನೆ ಕಷಾಯದಲ್ಲಿ ಹಾಕ್ಕೊಳ್ಳೋದು, ಸುಮ್ಮನೆ ಒಂದು ಆಹಾರದಲ್ಲಿ ಬಳಸ್ತಕ್ಕಂಥ ಪದಾರ್ಥ ಅಂತ ತಿಳ್ಕೊಂಡಿರ್ತಾರೆ. ಅಲ್ಲ, ಇದು ಆಯುರ್ವೇದದ ಹಲವಾರು ಔಷಧಿಗಳಲ್ಲಿ ಬಳಸ್ತಕ್ಕಂಥ ಒಂದು ದಿವ್ಯ ಔಷಧ. ಹಾಗಿದ್ರೆ ಯಾವ್ಯಾವ ಸಮಸ್ಯೆಗಳ ನಿವಾರಣೆಗೆ ಹಸಿ ಶುಂಠಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೋಡೋಣ. ಪಿತ್ತ ಪ್ರಕೃತಿ ಇರತಕ್ಕಂಥವರಿಗೆ ಇದನ್ನು ಸೇವನೆ ಮಾಡೋದು ಸ್ವಲ್ಪ ಅದರಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಪದಾರ್ಥಗಳನ್ನು ಹಾಕೋಬೇಕಾಗತ್ತೆ. ವಾತ ಮತ್ತು ಕಫ ಪ್ರಕೃತಿ ಇರೋರು ಇದನ್ನು ನೇರವಾಗಿ ಸೇವನೆ ಮಾಡ್ಬೋದು. ಯಾಕಂದರೆ ಇದು ಪಿತ್ತ ವೃದ್ಧಿ ಮಾಡ್ತಕ್ಕಂಥ ಗುಣಧರ್ಮವನ್ನು ಹೊಂದಿರೋದ್ರಿಂದ ಪಿತ್ತ ಪ್ರಕೃತಿ ಇರೋರು ಇದನ್ನು ಸೇವನೆ ಮಾಡಬೇಕಾದ್ರೆ ಕೆಲವೊಂದಿಷ್ಟು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಆಹಾರವನ್ನು, ಒಂದು ಪದಾರ್ಥಗಳನ್ನ ಅದರಲ್ಲಿ ಸೇರಿಸಿ ಸೇವನೆ ಮಾಡೋದ್ರಿಂದ ಪಿತ್ತ ಪ್ರಕೃತಿ ಇರತಕ್ಕಂಥವ್ರಿಗೂ ಕೂಡ ಇದು ಪ್ರಯೋಜನವನ್ನು ಕೊಡ್ತದೆ. ಹಾಗಾದರೆ ಯಾರಿಗೆ ಇದು ಸೂಕ್ತ ಅಂತ ಹೇಳೋದ್ರಲ್ಲಿ ಮೊದಲು ಅಗ್ನಿಮಾಂದ್ಯದ ಸಮಸ್ಯೆ ಮತ್ತು ವಿಷಮಾಗ್ನಿ, 3 ರೀತಿಯ ಅಗ್ನಿದು ವಿಕಾರಗಳು ಇರ್ತವೆ. ಒಂದು ಮಂದಾಗ್ನಿ, ಒಂದು ತೀಕ್ಷ್ಣಾಗ್ನಿ ಮತ್ತು ವಿಷಮಾಗ್ನಿ. ಮಂದಾಗ್ನಿ ಅಂದರೆ ಹೊಟ್ಟೆನೇ ಹಸಿವಾಗೋದಿಲ್ಲ. ತೀಕ್ಷ್ಣಾಗ್ನಿ ಅಂದರೆ ಹೊಟ್ಟೆ ತುಂಬ ಹಸಿವಾಗುತ್ತೆ, ತಿಂದ ಮೇಲೆ ಅಸಿಡಿಟಿ ಆಗುತ್ತೆ. ಮತ್ತು ವಿಷಮಾಗ್ನಿ ಅಂದರೆ ಒಂದ್ಸಲಿ ಹೊಟ್ಟೆ ಹಸಿವಾಗುತ್ತೆ, ಒಂದ್ಸಲಿ ಹೊಟ್ಟೆ ಹಸಿವಾಗೋದಿಲ್ಲ. ಅಂಥಲ್ಲಿ ಮಂದಾಗ್ನಿ ಮತ್ತು ವಿಷಮಾಗ್ನಿಯ ದೋಷಗಳಲ್ಲಿ, ಅಂದರೆ ಹೊಟ್ಟೆ ಹಸಿವಾಗೋದು ಅಥವಾ ಒಂದ್ಸಲಿ ಹೊಟ್ಟೆ ಹಸಿವಾಗೋದು, ಒಂದ್ಸಲಿ ಹೊಟ್ಟೆ ಹಸಿವಾಗದೇ ಇರೋ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಒಂದು 2 ಚಮಚದವರೆಗೆ ಹಸಿ ಶುಂಠಿ ರಸ, ಅದರಲ್ಲಿ 2 ಚಿಟಿಕೆ ಹಿಂಗು, 2 ಚಿಟಿಕೆ ಕಾಳುಮೆಣಸಿನ ಪುಡಿ ಇವನ್ನು ಹಾಕಿ ಅದರಲ್ಲಿ 1 ಚಮಚ ನಿಂಬೆಹಣ್ಣಿನ ರಸವನ್ನು ಹಾಕಿ ಸೇವನೆ ಮಾಡಿ ಬೆಳಗ್ಗೆ ಸಂಜೆ ನಿರಂತರವಾಗಿ ಇದನ್ನು 3 ತಿಂಗಳು ಸೇವನೆ ಮಾಡಿ ನಿಮ್ಮ ಜೀರ್ಣಶಕ್ತಿಯ ಸಮಸ್ಯೆಗಳು, ಹೊಟ್ಟೆಯೊಬ್ಬರದ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಸಮಸ್ಯೆ, ವಿಪರೀತ ಗ್ಯಾಸ್ ಹೋಗೋ ಸಮಸ್ಯೆ, ಮೋಷನ್ ತುಂಬ ದುರ್ವಾಸನೆಯಿಂದ ಬರ್ತಾ ಇರ್ತದೆ, ಅಂಟಾಗಿರ್ತದೆ, ಸರಿಯಾಗಿ ಮೋಷನ್ ಆಗ್ತಾ ಇರೋದಿಲ್ಲ, ಇಂಥವೆಲ್ಲ ಸಮಸ್ಯೆಗಳಿಗೂ ಕೂಡ ಇದು ಪರಿಹಾರ. ಇನ್ನು ಪಿತ್ತ ಇದೆ, ಅಸಿಡಿಟಿ ಇದೆ ತುಂಬ ಅಂತ ಹೇಳಿದಾಗ ಅಂಥವರು ಈ ಶುಂಠಿಯನ್ನು ಸೇವನೆ ಮಾಡಬೇಕಂದ್ರೆ ಈ ಶುಂಠಿ ರಸ ಅರ್ಧ ಚಮಚ, ನಿಂಬೆಹಣ್ಣಿನ ರಸ 2 ರಿಂದ 3 ಚಮಚ, ಈ ರೀತಿ ನಿಂಬೆಹಣ್ಣಿನ ರಸದ ಪ್ರಯೋಗ ಹೆಚ್ಚಾಗಿ ಮಾಡಿ ಅದರ ಜೊತೆಗೆ ಶುಂಠಿ ಅರ್ಧ ಚಮಚ ರಸವನ್ನು ಹಾಕಿ ಆಹಾರದ ನಂತರ ಇದನ್ನು ಸೇವನೆ ಮಾಡೋದ್ರಿಂದ ಹೈಪರ್ ಅಸಿಡಿಟಿ ಗುಣ ಆಗುತ್ತೆ. ಆಹಾರಕ್ಕಿಂತ ಮೊದಲು ಸೇವನೆ ಮಾಡಬೇಕಂದ್ರೆ ಜಸ್ಟ್ ಬಿಫೋರ್, ಅಂದರೆ ಈಗ ತಿನ್ನೋದಕ್ಕಿಂತ ಮೊದಲು ಸೇವನೆ ಮಾಡಿ ತಕ್ಷಣ ಊಟ ಮಾಡಬೇಕು, ಪ್ರಸಾದ ಮಾಡಬೇಕು. ಹೀಗೆ ಇದನ್ನು ಸೇವನೆ ಮಾಡೋದ್ರಿಂದ ಪಿತ್ತ ಪ್ರಕೃತಿ ಇರೋರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಮತ್ತು ಹಸಿ ಶುಂಠಿಯನ್ನು ವಿಶ್ವ ಭೈಷಜ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಕರೀತಾರೆ. ಅಂದರೆ ವಿಶ್ವ ಔಷಧಿ ಅಂತ, ವರ್ಲ್ಡ್ ನಂಬರ್ 1 ಔಷಧಿ ಅಂತ ಯಾಕೆ ಕರೆದಾರೆ ಅಂದರೆ ಇದು ನಮ್ಮ ಶರೀರದ ಅಗ್ನಿಧಾತುವನ್ನು, ಯಾಕಂದರೆ ಶಾಂತೋ ಅಗ್ನಿ ಮೃಯತೆ ಅಂತ ಹೇಳ್ತಾರೆ. ಅಗ್ನಿ ಶಾಂತ ಆದರೆ ಮನುಷ್ಯ ಸಾಯ್ತಾನೆ. ಅಗ್ನಿನೇ ಪ್ರಖರವಾಗಿರ್ತಕ್ಕಂಥ, ಪ್ರಧಾನವಾಗಿರ್ತಕ್ಕಂಥ ಪ್ರಾಣಶಕ್ತಿ ಅಂತ ಎಲ್ಲ 13 ಬಗೆಯ ಅಗ್ನಿಗಳನ್ನು ಒಂದು ಕ್ರಿಯಾಶೀಲಗೊಳಿಸಿ, ಫ್ಯಾಟ್ ಮೆಟಬಲಿಸಮನ್ನು ಕ್ರಿಯಾಶೀಲಗೊಳಿಸಿ, ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸಿ, ಓಜಸ್ಸು ತೇಜಸ್ಸು ಪ್ರಾಣವನ್ನು ಕ್ರಿಯಾಶೀಲಗೊಳಿಸುವ ಶಕ್ತಿ ಈ ಶುಂಠಿಗಿರೋದ್ರಿಂದ ಇದನ್ನು ವಿಶ್ವ ಭೈಷಜ ಅಂತ ಕರೀತಾರೆ. ಅದಕ್ಕೆ ಫ್ಯಾಟ್ ಮೆಟಾಬಲಿಸಮ್ ಚೆನ್ನಾಗಿತ್ತು ಅಂದರೆ ಹಾರ್ಟಲ್ಲಿ ಬ್ಲಾಕೇಜ್ ಆಗೋದಿಲ್ಲ, ಬ್ರೈನಲ್ಲಿ ಹೆಮರೇಜ್ ಆಗೋದಿಲ್ಲ,
ವೆರಿಕೋಸ್ ವೇನ್ ಸಮಸ್ಯೆ ಬರೋದಿಲ್ಲ, ಆಮೇಲೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಸಮಸ್ಯೆ ಆಗೋದಿಲ್ಲ, ಆಮೇಲೆ ಪಿತ್ತಕೋಶದ ಕಲ್ಲು ಆಗೋದಿಲ್ಲ, ಕಿಡ್ನಿ ಕಲ್ಲು ಆಗೋದಿಲ್ಲ, ಅದರೊಟ್ಟಿಗೆ ನಮ್ಮ ಫ್ಯಾಟಿ ಲಿವರ್ನ ಸಮಸ್ಯೆ ಬರೋದಿಲ್ಲ, ತೂಕ ಹೆಚ್ಚಿಗೆ ಆಗೋ ಸಮಸ್ಯೆ ಆಗೋದಿಲ್ಲ, ಮತ್ತು PCOD, PCOS, ಬಲ್ಕಿ ಯೂಟ್ರಸ್, ಎಂಡೋಮೆಟ್ರಿಯಮ್ ಥಿಕ್ನೆಸ್ ಇಂಥವೆಲ್ಲ ಬ್ಲಾಕೇಜಸ್ಗಳ ಸಮಸ್ಯೆಗಳು ಮತ್ತು ಸ್ಥೂಲ ಶರೀರದ ಒಬೆಸಿಟಿಯ ಸಮಸ್ಯೆಗಳು ಯಾವಾಗ ಬರೋದಿಲ್ಲ ಅಂದರೆ ಫ್ಯಾಟ್ ಮೆಟಬಲಿಸಮ್ ಕ್ರಿಯಾಶೀಲವಾಗಿದ್ದರೆ ಶರೀರದಲ್ಲಿ ಎಲ್ಲೂ ಗಡ್ಡೆಗಳೇ ಕಟ್ಟೋದಿಲ್ಲ, ಗಂಟುಗಳೇ ಕಟ್ಟೋದಿಲ್ಲ, ಬ್ಲಾಕೇಜ್ಗಳೇ ಆಗೋದಿಲ್ಲ, ಯಾವುದು ಇನ್ಫ್ಲಮೇಷನ್ ಆಗೋದಿಲ್ಲ, ಶರೀರ ಸ್ವಚ್ಛವಾಗಿರ್ತದೆ. ಅದಕ್ಕೆ ಶರೀರವನ್ನು ಶೋಧನ ಮಾಡುವ ಲೇಖನ, ಶೋಧನ ಮಾಡತಕ್ಕಂಥ ಕರ್ಮವನ್ನು ಹಸಿ ಶುಂಠಿ ಮಾಡೋದ್ರಿಂದ ಶ್ರೋತಸ್ಸುಗಳನ್ನು ಶುದ್ಧೀಕರಣ ಮಾಡುತ್ತದೆ. 15 ಬಗೆಯ ಶ್ರೋತಸ್ಸುಗಳಿದ್ದಾವೆ. ಹೆಣ್ಣು ಮಕ್ಕಳಲ್ಲಿ ಪ್ರಧಾನವಾಗಿ 15 ಬಗೆಯ ಶ್ರೋತಸ್ಸುಗಳು, ಗಂಡು ಮಕ್ಕಳಲ್ಲಿ ಪ್ರಧಾನವಾಗಿ 13 ಬಗೆಯ ಶ್ರೋತಸ್ಸುಗಳಿದ್ದಾವೆ. ಆ ಶ್ರೋತ ಅವರೋಧಗಳನ್ನು ಶುದ್ಧೀಕರಣ ಮಾಡಿ, ಭೇದನವನ್ನು ಮಾಡಿ, ಶೋಧನವನ್ನು ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿ ಇರೋದರಿಂದ ಇದನ್ನು ವಿಶ್ವ ಭೈಷಜ ಅಂತ ಕರೀತಾರೆ. ಅದಕ್ಕಾಗಿ ಹಸಿ ಶುಂಠಿಯ ಸೇವನೆಯನ್ನು ನಿಯಮಿತವಾಗಿ ಮಾಡೋದು ರೂಢಿಯಲ್ಲಿ ಇಟ್ಕೊಳ್ಬೇಕು. ಆಹಾರದಕ್ಕಿಂತ ಮೊದಲು ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಭೋಜನಾಗ್ರೇ ಆರ್ಧಕ ಸೈಂಧವ ಭುಂಜತೆ, ಅಂದರೆ ಆಹಾರದಕ್ಕಿಂತ ಮೊದಲು ಹಸಿ ಶುಂಠಿ ಮತ್ತು ಸೈಂಧವ ಲವಣವನ್ನು ಪ್ರಯೋಗ ಮಾಡೋದ್ರಿಂದ, ಭುಂಜತೆ ಅಂದರೆ ಅಗದಗದು ತಿನ್ನೋದ್ರಿಂದ ಜಠರಾಗ್ನಿ ಉತ್ತೇಜನವಾಗಿ, ಜೀರ್ಣಶಕ್ತಿ ಕ್ರಿಯಾಶೀಲವಾಗಿ, ವೇಟ್ ಲಾಸ್ ಆಗಲಿಕ್ಕೆ, ಎಲ್ಲೂ ಬ್ಲಾಕೇಜ್ ಆಗದಂತೆ, ಇವೆಲ್ಲ ಹೇಳಿದ್ನಲ್ಲ, ಬರೀ ಹೆಮರೇಜು, ಬ್ಲಾಕೇಜು, ವೆರಿಕೋಸ್ ವೇನು, ಸಿಸ್ಟು, ಗಂಟು ಇವೆಲ್ಲ ಆಗದಂತೆ ತಡಿಲಿಕ್ಕೆ ಇದು ಉಪಯೋಗ ಆಗುತ್ತೆ. ಮತ್ತು ಹಸಿ ಶುಂಠಿಯನ್ನು ಸೇವನೆ ಮಾಡೋದ್ರಿಂದ ಶ್ವಾಸಕೋಶದ ಅಲರ್ಜಿಗಳು ದೂರ ಆಗ್ತವೆ. ಕೆಮ್ಮು, ನೆಗಡಿ, ಕಫ ಅಲರ್ಜಿಗಳೆಲ್ಲ ದೂರ ಆಗ್ತವೆ. ಇದನ್ನು ಕಷಾಯದ ರೂಪದಲ್ಲಿ ಸೇವನೆ ಮಾಡ್ಬೋದು. ಹಸಿ ಶುಂಠಿಯನ್ನು ಯಾರಿಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರ್ತದೆ ಅಂಥವ್ರು ಹಸಿ ಶುಂಠಿಯನ್ನು ಜಜ್ಜಿ 1 ಚಮಚ 2 ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸಿ ಅದನ್ನು ಶೋಧಿಸಿ ಅದರಲ್ಲಿ ಸ್ವಲ್ಪ ಪ್ರಮಾಣದ ಬೆಲ್ಲ ಹಾಕ್ಕೋಬೋದು. ಹೀಗೆ ಅದನ್ನು ಸೇವನೆ ಮಾಡೋದ್ರಿಂದ ಶ್ವಾಸಕೋಶದ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಕಡಿಮೆ ಸಮಸ್ಯೆ ಇತ್ತಂದರೆ ಏನು ಔಷಧಿ ಇಲ್ದಂಗೆ ವಾಸಿ ಆಗುತ್ತೆ. ಸಮಸ್ಯೆ ಜಾಸ್ತಿ ಆಗಿತ್ತು, ನಿಮೋನಿಯಾ, ಬ್ರಾಂಕೈಟಿಸು, TB ಎಲ್ಲ ಆಗಿತ್ತಂದರೆ ಅದರ ಜೊತೆಗೆ ಆಯುರ್ವೇದ ಔಷಧಿಗಳನ್ನು ತೆಗೆದುಕೊಳ್ಳೋದು ಸೂಕ್ತ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಹೀಗೆ ಶುಂಠಿ ಪ್ರಯೋಗದಿಂದ ನಮ್ಮ ಮೆದುಳು ಚುರುಕಾಗುತ್ತೆ, ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ, ಆಮೇಲೆ ನರಗಳಲ್ಲಿ ಬ್ಲಾಕೇಜಸ್ಗಳಾಗದೆ ಸುಸ್ತು, ನಿಶಕ್ತಿ, ಕೈಕಾಲು ಜೋಮು ಇವೆಲ್ಲ ದೂರ ಮಾಡಲಿಕ್ಕೆ ಈ ಹಸಿ ಶುಂಠಿ ಪ್ರಯೋಗ ಉಪಯೋಗ ಆಗುತ್ತೆ. ಅದನ್ನು ನಾವು ಆಹಾರದಕ್ಕಿಂತ ಮೊದಲು ಸೇವನೆ ಮಾಡೋದು ಸೂಕ್ತ. ಅಗ್ನಿಮಾಂದ್ಯ ಇರೋರು ಹೆಂಗೆ ಸೇವನೆ ಮಾಡಬೇಕು, ಪಿತ್ತ ಪ್ರಕೃತಿ ಇರೋರು ಹೆಂಗೆ ಸೇವನೆ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೇನೆ. ಇದನ್ನು ಸೇವನೆ ಮಾಡಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದು ಇಮ್ಯುನಿಟಿಗೆ ಉತ್ತಮ ಆಹಾರ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ನೆನಪಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. 100 ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಲಿಕ್ಕೆ ಯಾವ ಆರೋಗ್ಯ ಸೂತ್ರವನ್ನು ಶಾಸ್ತ್ರಬದ್ಧವಾಗಿ, ಆಯುರ್ವೇದ ಶಾಸ್ತ್ರಬದ್ಧವಾಗಿ ನಾವು ಹೇಗೆ ಫಾಲೋ ಮಾಡಬೇಕು, ಯೋಗವನ್ನು ಹೇಗೆ ಫಾಲೋ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡ್ತೇವೆ. ತಾವು ತಮ್ಮ ಹೆಸರನ್ನು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೋಂದಾಯಿಸಿಕೊಂಡು ಆ ಶಿಬಿರದಲ್ಲಿ ಭಾಗವಹಿಸೋದ್ರ ಮೂಲಕ ಅದರ ಪ್ರಯೋಜನ ಪಡ್ಕೊಂಡು 100 ವರ್ಷ ಆರೋಗ್ಯ ನೆಮ್ಮದಿಯಿಂದ ಬದುಕಬಹುದು. ಶರಣ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.